ಆದರೂ ನಮಗೆ ಒಂದು ಫೋನ್ ಮಾಡಿ ಇಂಥಲ್ಲಿದ್ದೀವಿ ಅಂತ ಹೇಳಿಬಿಟ್ರೆ ಸಾಕಾಗಿತ್ತು. ನಮ್ಮ ಜೀವಕ್ಕೂ ಎಷ್ಟೋ ಸಮಾಧಾನ ಆಗಿರೋದು. ಆದರೆ ಅವ್ರು ಅದನ್ನೂ ಮಾಡಲಿಲ್ಲ ಅಂದರೆ ನಮ್ಮ ಮೇಲೆ ಎಷ್ಟು ಕೋಪ ಇರಬೇಡ ಅವ್ರಿಗೆ. ಅವ್ರ ಹೊಟ್ಟೆಲ್ ಹುಟ್ಟಿದ ಗಂಡ್ಮಕ್ಳಿಗಿಲ್ಲ ನೋಡು. ಒಳ್ಳೇದಾಗ್ಲಿ ನಿಮ್ಗೆ. ಅಕ್ಕ ನೀವು ಅಳ್ಬೇಡಿ, ಎಲ್ಲ ಸರಿ ಹೋಯ್ತದೆ. ಅಳ್ಬೇಡಿ ಅಕ್ಕ. ಆಯ್ತು ಬಿಡು, ಬೇಡ ಆ ಕೆಲಸ ಮಾತ್ರ ಮಾಡಬೇಡ. ಏನು ದುಡ್ಡು ತಾನೇ ಬೇಕು, ಕೊಡ್ತೀನಿ. ಎಷ್ಟು ಬೇಕು ಹೇಳು? ಜಾಸ್ತಿ ಏನಿಲ್ಲ ಸರ್, ಬರೀ 10 ಲಕ್ಷ. ಏನಯ್ಯ ಅಷ್ಟೊಂದು ದುಡ್ಡು ಯಾಕೆ ಬೇಕು ನಿನಗೆ? ಏನ್ ಸರ್ ಹಿಂಗಂದ್ಬಿಟ್ರಿ? ಪ್ರಪಂಚದಲ್ಲಿ ಎಲ್ಲದಕ್ಕೂ ದುಡ್ಡೇ ಸರ್ ಮುಖ್ಯ. ನೋಡಿ ಸರ್, ಈಗ ಒಂದು ಸುಂದರವಾಗಿ ನಾನು ಮನೆ ಕಟ್ಟಿಸ್ತಾ ಇದ್ದೀನಿ, ನನ್ನ ಮಗಳನ್ನ ಓದಿಸ್ತಾ ಇದ್ದೀನಿ. ನಮ್ದು 1000 ಸಮಸ್ಯೆಗಳಿರ್ತವೆ ಸರ್. ನೋಡಿ ಸರ್, ನೀವು ಪದೇ ಪದೇ ನನ್ನ ಈ ತರ ಪ್ರಶ್ನೆ ಮಾಡ್ತಾ ಇದ್ರೆ ನೀವೇ ತೊಂದರೆ ಸಿಗಾಕೊಂತೀರಾ. ಯೋಚನೆ ಮಾಡಿ ಸರ್. ಮೊದಲೇ ಸಿದ್ದುಗೆ ಬೇಲ್ ಸಿಕ್ಕಿದೆ. ಈ ನನ್ನ ಮಗನ ಈ ಟೈಮಲ್ಲಿ ಎದುರಾಕೊಂಡ್ರೆ ನಾನು ಕುತ್ತಿಗೆಗೆ ಬರೋದು ಗ್ಯಾರಂಟಿ. ಮೊದಲು ಆ ಸಿದ್ದು ಒಳಗೆ ಹೋಗಲಿ, ಆಮೇಲೆ ಇವನು ವಿಚಾರಿಸ್ಕೊಳ್ತೀನಿ. ಏನು 10 ಲಕ್ಷ ತಾನೇ? ಆಯ್ತು ಕೊಡು ಸರ್. ಕೊಡ್ತೀನಿ ಅಂತ ಹೇಳಿ ಕೈ ಕೊಟ್ರೆ ನನ್ನ ಬಗ್ಗೆ ಗೊತ್ತಲ್ಲ. ಅಯ್ಯೋ, ಎಲ್ಲಾದ್ರುಂಟೆ ಮಗಳನ್ನ ಓದ್ಸೋಕ್ಕೆ, ಮನೆ ಕಟ್ಟೋಕ್ಕೆ ಅಂತ ಹೇಳ್ತಿದ್ಯಾ? ಎಂಥ ಪುಣ್ಯದ ಕೆಲಸ. ಅವನಿಗೆ ಆ ಬುದ್ಧಿ ಎಲ್ಲಿಂದ ಬರ್ಬೇಕತ್ತೆ? ನಾನೇ ಕರ್ಕೊಂಡೋಗಿ ಮೀಟ್ ಮಾಡಿಸ್ತೀನಿ ಅಂದ್ರು ಬರಲೇ ಇಲ್ಲ ಇವನು. ಸರಿ, ಆ ಹುಡುಗಿ ಬಗ್ಗೆ ಯಾಕೆ ಕೇಳ್ತಾ ಇದೆಯಾ? ಅಮ್ಮ, ಅದು ಆವಾಗಲೇ ಅವರು ತುಂಬ ಚೆನ್ನಾಗಿ ಹಾಡ್ತಿದ್ರು, ಅದಕ್ಕೆ ಕೇಳಿದೆ ಅಷ್ಟೇ. ಅವ್ರು ಬರೀ ಹಾಡಲ್ಲ ಕಣೋ, ಫೈಟ್ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ನಾನು ನಿನಗೆ ಹೇಳಿದ್ದೆ ತಾನೇ, ಅವರೇ ಇವರು. ಅವ್ರು ಹಾಡ್ತಿದ್ರೆ ಈ ಪ್ರಪಂಚನೇ ಮರ್ತೋಗ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿ ಹಾಡ್ತಾರೆ. ಇರು, ಅವ್ರ ವಿಡಿಯೋ ಇದೆ, ತೋರಿಸ್ತೀನಿ. ಅಯ್ಯೋ, ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಕಣೋ, ನಾನು ನೋಡ್ಕೊಂಡೇ ಇಲ್ಲ. ನೀನು ಯಾವಾಗಲೂ ಹಿಂಗೆ. ಅಮ್ಮ, ಆ ಹುಡುಗಿ ಮನೆಗೆ ಯಾರ್ಯಾರು ಇದ್ದಾರಂತ? ಯಾರೂ ಇಲ್ಲ ಕಣ ಅವಳಿಗೆ. ಪಾಪ ಅಪ್ಪ ಅಮ್ಮ ಬಂಧುಗಳು ಯಾರೂ ಇಲ್ಲ, ಅನಾಥೆ ಅವಳು. ಹಲೋ, ಏನು ಅವ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೀನು ಈ ರೀತಿ ಎಲ್ಲ ಯೋಚನೆ ಮಾಡಬಾರ್ದು. ಯು ಆರ್ ಆಲ್ರೆಡಿ ಎಂಗೇಜ್ಡ್. ಇನ್ಮೇಲಿಂದಾದರೂ ಸ್ವಲ್ಪ ಡೀಸೆಂಟ್ ಆಗಿರೋದನ್ನ ಕಲಿ. ಆಯಿತು ಹಸ್ಬೆಂಡು. ಯಾಕೆ ನಿಮಗೂ ಈ ಆಕ್ಸಿಡೆಂಟ್ಗೂ ಏನಾದರೂ ಸಂಬಂಧ ಇದೆಯಾ? ಅದು ನನ್ನ ಬಂಗಾರಿಗೆ ಅನ್ಯಾಯ ಆಗಿದೆ ಅಲ್ವಾ? ಅವಳಂತೂ ಇದೆಲ್ಲ ಇಂಟ್ರೆಸ್ಟ್ ತೋರಿಸಲ್ಲ. ಅವ್ಳ ಗಂಡನಾಗಿ ನಾನಾದರೂ ಏನಾದ್ರು ಮಾಡಬೇಕಲ್ವಾ? ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತೀನಿ. ಎಷ್ಟೊಂದು ಅವಳು ಖುಷಿನೇ ಬಯಸ್ತೀನಿ ನಾನು. ಹೌದು, ನಾನು ಅಷ್ಟೇ. ನಮ್ಮ ಸೌಪಿಗೆ ನ್ಯಾಯ ಸಿಗಬೇಕು. ಅವಳಿಲ್ಲಿ ನೋವಲ್ಲಿದ್ದು ಅವ್ರುಗಳೆಲ್ಲ ಅಷ್ಟೆಲ್ಲ ತಪ್ಪು ಮಾಡಿನ ಇಲ್ಲಿ ಖುಷಿಯಾಗಿರೋವಾಗ ಆಗಬಾರ್ದು. ಅದಕ್ಕೆ ನೀವೇನು ಮಾಡ್ತಿರೋ ಮಾಡಿ, ಒಟ್ಟು ಆ ಭಾವನಾ ಮಾತ್ರ ನೆಮ್ಮದಿಯಾಗಿರಬಾರ್ದು ಅಷ್ಟೇ.
ಬರ್ತೀನಿ ಸೋಪಿ. ಹ್ಞೂ ಬಂಗಾರಿ, ನೀಲಿ ಅವ್ರು ಹೇಳ್ತಿರೋದು ಕರೆಕ್ಟಾಗಿದೆ. ಈ ಭಾವನಾ ವಿಚಾರ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ಇಲ್ಲಾದರೆ ನಮ್ಮ ಕತ್ತಿಗೆ ತಂದಿಡ್ತಾಳೆ. ನಿನಗೇನು ಅನ್ಸುತ್ತೆ ಅದನ್ನು ಮಾಡು ರವಿ. ವೆಂಕಿ, ಈಗ ಅತ್ತೆ ಮಾವನ್ನ ನೆನ್ಸ್ಕೊಳ್ಳೋದು ನೀನೊಬ್ನೇ. ಯಾಕಂದ್ರೆ ನೀನು ಅವ್ರನ್ನ ಎಷ್ಟು ಇಷ್ಟಪಡ್ತೀಯ ಅಂತ ನಂಗೆ ಮಾತ್ರ ಗೊತ್ತು. ಅಮ್ಮ 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 ಅಬ್ಬೋ ಹೌದು ವೆಂಕಿ, ಅತ್ತೆ ಮಾವ ಇಬ್ರು ಮಕ್ಕಳಿಗೋಸ್ಕರ ಜೀವನವನ್ನೇ ಸೌಸವ್ರೆ ಅಂತ ನನಗೆ ಅರ್ಥ ಆಯ್ತದೆ, ನಿನಗೆ ಅರ್ಥ ಆಯ್ತದೆ. ಆದ್ರೆ ಅವ್ರಿಗೂ ಅರ್ಥ ಆಗ್ಬೇಕಲ್ವೇ? ದುಡ್ಡಿನ ಮುಂದೆ ಅಪ್ಪ ಅಮ್ಮ ಯಾರು ಲೆಕ್ಕಕ್ಕಿಲ್ಲ. Ah!